ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ವಿಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರ್ಯಾಚುಲೇಷನ್ಸ್ ಯಾಕಪ್ಪ ಅಂತಂದ್ರೆ ಭಾರತ ಆಪರೇಷನ್ ಸಿಂಧೂರ್ ಅನ್ನ ಲಾಂಚ್ ಮಾಡಿಬಿಟ್ಟಿದೆ. ಯಾವಾಗ? ರಾತ್ರಿ 2 ಗಂಟೆಗೆ. ಏನಿದು ಆಪರೇಷನ್ ಸಿಂಧೂರ್? ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ನ್ಯೂಸಲ್ಲಿ ಇದನ್ನು 24/7 ಕವರ್ ಮಾಡ್ತಾರೆ. ಸೊ ಆಪರೇಷನ್ ಸಿಂಧೂರ್ ಅನ್ನೋದು ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಂತ ಒಂದು ಕ್ರಮ. ಸೊ ಪಾಕಿಸ್ತಾನದಲ್ಲಿ 9 ಟೆರರಿಸ್ಟ್ ಹೈಡೌಟ್ಗಳನ್ನ ಏರ್ ಸ್ಟ್ರೈಕ್ ಮುಖಾಂತರ ಧ್ವಂಸಗೊಳಿಸಿದೆ ಭಾರತ. ಇದರಲ್ಲಿ ಅನೇಕ ಪಾಕಿಸ್ತಾನಿ ಟೆರರಿಸ್ಟ್ಗಳು ಹತ್ಯೆಗೀಡಾಗಿದ್ದಾರೆ ಹಾಗೂ ಪಾಕಿಸ್ತಾನಿ ಟೆರರಿಸ್ಟ್ಗಳ ಫ್ಯಾಮಿಲಿ ಪರ್ಸನ್ಸ್ ಕೂಡ ಇದರಲ್ಲಿ ತೀರ್ಕೊಂಡಿದ್ದಾರೆ ಅನ್ನೋದನ್ನು ನಮ್ಗೆ ಗೊತ್ತಾಗ್ತಿದೆ. ಸೊ ಇದೆಲ್ಲ ನಿಮಗೆ ನ್ಯೂಸಲ್ಲೂ ಗೊತ್ತಾಗ್ತಿರುತ್ತೆ, ಬಟ್ ನ್ಯೂಸ್ಗಿಂತ ನಾವು ಇದರಲ್ಲಿ ಒಂದು ಡೀಟೇಲ್ಸ್ ಅನ್ನ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಪರೀಕ್ಷೆಯ ತಯಾರಿ ಯಾವ ರೀತಿ ಆಗುತ್ತೆ ಇದರ ಬಗ್ಗೆ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ನಾವು ಬೇರೆ ಯಾವುದೇ ಕರೆಂಟ್ ಅಫೇರ್ಗಳನ್ನ ಕವರ್ ಮಾಡೋದು ಬೇಡ, ಕೇವಲ ಆಪರೇಷನ್ ಸಿಂಧೂರ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಇದೇ ಇವತ್ತಿಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಮೇ 7 ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಮೇ 7 ಅಂಡ್ ಇನ್ನೊಂದು ಏಪ್ರಿಲ್ 22. ಏಪ್ರಿಲ್ 22ರಂದು ಪಹಲ್ಗಾಮ್ ದಾಳಿ, ಅದಾದ್ಮೇಲೆ ಎಕ್ಸಾಕ್ಟ್ 2 ವಾರಗಳ ನಂತರ ಮೇ 7ರಂದು ಆಪರೇಷನ್ ಸಿಂಧೂರನ್ನ ಲಾಂಚ್ ಮಾಡಿದೆ ಭಾರತ. ಸೊ ಇದರ ಡೀಟೇಲ್ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಪ್ರಶ್ನೆ ಹೀಗಿದೆ ನೋಡಿ, ಭಾರತವು ಆಪರೇಷನ್ ಸಿಂಧೂರನ್ನ ಯಾವ ದಿನದಂದು ಲಾಂಚ್ ಮಾಡಿದೆ? ಸೊ ಗೊತ್ತಿರುವ ಹಾಗೆ ಮೇ 7ರಂದು ಲಾಂಚ್ ಮಾಡಿದೆ. ಸೊ ಯಾವ ಒಂದು ಹಿನ್ನೆಲೆಯಲ್ಲಿ ಇದು ಲಾಂಚ್ ಆಗಿದೆ ಅಂತಂದ್ರೆ ಪಹಲ್ಗಾಮ್ ಉಗ್ರ ದಾಳಿಯ ಒಂದು ಹಿನ್ನೆಲೆಯಲ್ಲಿ. ಸೊ ಏಪ್ರಿಲ್ 22ರಂದು ಪಹಲ್ಗಾಮ್ ಉಗ್ರ ದಾಳಿ ಆಗಿತ್ತು. ಇದರಲ್ಲಿ 25 ಭಾರತೀಯರು ಪ್ಲಸ್ ಒಬ್ಬ ನೇಪಾಳಿ ಮನುಷ್ಯ. ಸೊ ಇವರೆಲ್ಲರೂ ಮೇಲ್ಸ್ ಆಗಿದ್ರು, ಅಂದ್ರೆ ಪುರುಷರಾಗಿದ್ದರು. ಅನೇಕ ಒಂದು ಹೆಂಡತಿಯರು ಏನಾಗಿದ್ದಾರೆ, ವಿಧವೆಗಳಾಗಿದ್ದಾರೆ. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಿಮ್ಗೆ. ಇದರಲ್ಲಿ 26 ಮಂದಿ ಮೃತಪಟ್ಟಿದ್ರು. ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ಈ ದೃಶ್ಯಗಳನ್ನ ಕೂಡ ನೋಡಿರ್ತೀರ. ತುಂಬಾನೇ ಒಂದು ಡಿಸ್ಟರ್ಬ್ ಮಾಡ್ತಕ್ಕಂಥ ದೃಶ್ಯಗಳು ಇದರಲ್ಲಿ ಹೊರಬಂದಿದ್ವು. ಸೊ ಈಗ ಆಪರೇಷನ್ ಸಿಂಧೂರನ್ನ ಒಂದು ಇದರ ಉತ್ತರವಾಗಿ ನಮ್ಮ ಭಾರತ ಕಾರ್ಯಾಚರಣೆಯನ್ನ ಕೈಗೊಂಡಿದೆ. ಯಾವಾಗ? ದಿನಾಂಕ ಮೇ 7ರಂದು. ಸ್ಥಳಗಳು ಎಲ್ಲೆಲ್ಲಿ ಅಂತ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಇವುಗಳು ಸ್ಥಳಗಳು. ಎಲ್ಲೆಲ್ಲಿ? ಮುರಿದ್ಕೆ, ಬಹಾವಲ್ಪುರ್, ಮುಜಫರಾಬಾದ್, ಕೋಟ್ಲಿ, ಭಿಂಬರ್. ಸೊ ಇವುಗಳೇನಂತಂದ್ರೆ ಪಾಕಿಸ್ತಾನಿ ಟೆರರಿಸ್ಟ್ಗಳೇನು ಪಾಕಿಸ್ತಾನದಲ್ಲಿ ತಮ್ಮ ಒಂದು ಮುಚ್ಚಿಟ್ಕೊಳ್ಳುವಂತ ಒಂದು ಸ್ಥಳಗಳಿವು. ಪಾಕಿಸ್ತಾನ ಏನ್ ಕ್ಲೇಮ್ ಮಾಡುತ್ತೆ, ನಮ್ಮ ಕಡೆ ಯಾವ ಟೆರರಿಸ್ಟು ಇಲ್ಲ, ಎಲ್ಲ ಟೆರರಿಸ್ಟ್ಗಳನ್ನ ನಾವು ಕೊಂದು ಬಿಟ್ಟಿದ್ದೀವಿ, ಎಲ್ಲ ಟೆರರಿಸ್ಟ್ಗಳು ನಮ್ಮ ದೇಶದಲ್ಲಿ ವಾಸನೆ ಮಾಡ್ತಿಲ್ಲ. ಬಟ್ ನಿಜ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಈ ಒಂದು ಟೆರರಿಸ್ಟ್ಗಳನ್ನ ಪೋಷಣೆ ಮಾಡ್ತಿದೆ, ಅವರಿಗೆ ಊಟ ಕೊಡ್ತಿದೆ, ಅವರಿಗೆ ಅಮ್ಯುನಿಷನ್ ಗನ್ಗಳನ್ನ ಪ್ರೊವೈಡ್ ಮಾಡ್ತಿದೆ, ಅವರನ್ನ ಸಾಕ್ತಿದೆ. ಸೊ ಈ ಒಂದು ಪ್ರದೇಶಗಳಲ್ಲಿ ಅವರ ಒಂದು ಟೆರರಿಸ್ಟ್ಗಳ ಇರುವಂತಹ ಒಂದು ಪ್ರದೇಶಗಳಿವೆಲ್ಲ, ಮುಜಫರಾಬಾದ್, ಕೋಟ್ಲಿ, ಭಿಂಬರ್. ಸೊ ಇದೇ ಒಂದು ಎಕ್ಸಾಕ್ಟ್ ಪ್ರದೇಶಗಳ ಮೇಲೇನೆ ನಮ್ಮ ಭಾರತೀಯ ಏರ್ಫೋರ್ಸ್ನ ಒಂದು ವಿಮಾನಗಳು ಏನ್ ಮಾಡಿವೆ, ಏರ್ ಸ್ಟ್ರೈಕ್ ಮಾಡಿವೆ. ಸೊ ಗುರಿಗಳು ನೋಡಿ ಯಾರ ಮೇಲೆ ಅಂತ: ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ಲಾ ಮುಜಾಹಿದೀನ್, ಇವರ ಒಂದು ತರಬೇತಿ ಶಿಬಿರಗಳು. ಇಲ್ಲಿ ಇವ್ರು ಟ್ರೈನಿಂಗ್ ನಡೀತದ. ಟ್ರೈನಿಂಗ್ ನಡ್ಸ್ಕೊಂತ ಇವರು ಟೆರರಿಸ್ಟ್ಗಳನ್ನ ಆಗಾಗ ಭಾರತಕ್ಕೆ ಕಳಿಸಿ ಒಂದು ಅಟ್ಯಾಕ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಯೂಸ್ ಮಾಡಿರ್ತಕ್ಕಂಥ ಸಾಧನಗಳು ರಫೇಲ್ ಯುದ್ಧ ವಿಮಾನಗಳು, ಫ್ರಾನ್ಸ್ನಿಂದಂತಹ ಬಂದಂತಹ ರಫೇಲ್ ಯುದ್ಧ ವಿಮಾನಗಳು. ಇದರಲ್ಲಿ ಯಾವ ಮಿಸೈಲ್ಗಳಿದ್ವು? ಸ್ಕ್ಯಾಲ್ಪ್ ಅಂತ, SCALP, ಸ್ಕ್ಯಾಲ್ಪ್ ಮಿಸೈಲ್ ಅಥವಾ ಕ್ಷಿಪಣಿಗಳು. ಇದರಲ್ಲಿ ಬಾಂಬ್ಗಳು ಕೂಡ ಇದ್ವು. ಯಾವ ಹ್ಯಾಮರ್ ಬಾಂಬ್ಗಳು. ತುಂಬಾನೇ ಒಂದು ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ತಯಾರಿಸ್ತಕ್ಕಂಥ ರಫೇಲ್ ಯುದ್ಧ ವಿಮಾನ, ಅದರಲ್ಲಿ ಇನ್ನೂ ಹೊಸ ಟೆಕ್ನಾಲಜಿ ಇರ್ತಕ್ಕಂಥ ಸ್ಕ್ಯಾಲ್ಪ್ ಕ್ಷಿಪಣಿಗಳು ಹಾಗೂ ಹ್ಯಾಮರ್ ಬಾಂಬ್ಗಳನ್ನ ಯೂಸ್ ಮಾಡಿ ಏರ್ ಸ್ಟ್ರೈಕ್ ಅನ್ನ ಕಂಡಕ್ಟ್ ಮಾಡಿದೆ ಭಾರತ. ಟೋಟಲ್ ಕಾರ್ಯಾಚರಣೆಯ ಅವಧಿ ಕೇವಲ 23 ನಿಮಿಷಗಳು. 23 ನಿಮಿಷಗಳಲ್ಲಿ 9 ಜಾಗಗಳಲ್ಲಿ ಏರ್ ಸ್ಟ್ರೈಕ್ ಮಾಡಿದೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಬಹುದು ನಮ್ಮ ಭಾರತೀಯ ಒಂದು ಯುದ್ಧ ವಿಮಾನಗಳ ಕೆಪಾಸಿಟಿ ಎಷ್ಟಿದೆ ಅಂತ. ಸೊ ತುಂಬಾನೇ ಸ್ಟ್ರಾಂಗ್ ಇರ್ತವೆ ಯುದ್ಧ ವಿಮಾನಗಳು, ತುಂಬಾನೇ ಸ್ಪೀಡ್ ಆಗಿ ಹೋಗ್ತವೆ. ಆಲ್ಮೋಸ್ಟ್ 2000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಯುದ್ಧ ವಿಮಾನಗಳು ಟ್ರಾವೆಲ್ ಮಾಡ್ತವೆ. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡಬಹುದು, ಈ 9 ಪ್ರದೇಶಗಳನ್ನ ಹೊಡೆದುರ್ಸೋಳಕ್ಕೆ ತುಂಬಾ ಟೈಮ್ ಏನು ಹತ್ತಿರಲ್ಲ. ನೋಡೋಣ ಇನ್ನೂ ಡೀಟೇಲ್ಸ್ ಇದರ ಬಗ್ಗೆ. ಇದರಲ್ಲಿ ನಮ್ಮ ಭಾರತೀಯ ಸೇನೆ ಏನ್ ಕ್ಲೇಮ್ ಮಾಡ್ತಿದೆ ಅಂತಂದ್ರೆ 70 ಉಗ್ರರನ್ನ ಹತ್ಯೆ ಮಾಡಿದೀವಿ ಅಂತ ಭಾರತೀಯ ಸೇನೆ ಹೇಳಿದೆ. ಸೊ ಉಗ್ರ ತಾಣಗಳನ್ನ ಕೂಡ ನಾಶಪಡಿಸಲಾಗಿದೆ. ಸೊ ಕಾರ್ಯಾಚರಣೆ ಹೆಸರು ನಿಮ್ಗೆ ಗೊತ್ತಿರುವ ಹಾಗೆ ಸಿಂಧೂರ. ಯಾಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ? ಯಾಕಪ್ಪ ಅಂತಂದ್ರೆ ಈ ಒಂದು ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ 26 ಜನ ಏನ್ ತೀರ್ಕೊಂಡಿದ್ರು ಅವರೆಲ್ಲರೂ ಸಿವಿಲಿಯನ್ಸ್, ಸಿಂಪಲ್ ಆಗಿರ್ತಕ್ಕಂಥ ಮನುಷ್ಯರು. ಅವರ ಒಂದು ಏನಂತಂದ್ರೆ ಪುರುಷರನ್ನ ಇವರು ಟಾರ್ಗೆಟ್ ಮಾಡಿದ್ರು ಮೇನ್ ಆಗಿ.
ಸೊ ಪುರುಷರನ್ನ ಟಾರ್ಗೆಟ್ ಮಾಡಿದ ಕೂಡಲೇ ಅವರ ಹೆಂಡತಿಯರೆಲ್ಲ ಏನಾಗ್ಬಿಡ್ತಾರೆ, ವಿಧವೆಯರಾಗ್ಬಿಡ್ತಾರೆ. ಸೊ ವಿಧವೆಯರು ಧರಿಸುವಂತ ಏನು ಸಿಂಧೂರ ಇರ್ತದಲ್ಲ, ಆ ಸಿಂಧೂರದ ಹೆಸರ ಮೇಲೆ ಇವರು ಆಪರೇಷನ್ ಸಿಂಧೂರನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅವಿವಾಹಿತರ ಒಂದು ಹೆಣ್ಣು ಮಕ್ಕಳಿಗೆ ಸಿಂಧೂರವನ್ನ ಧರಿಸಕ್ ಬಿಡಲ್ಲ. ಸೊ ಆ ಒಂದು ಸಿಂಧೂರನ ಒಂದು ದ್ವೇಷವನ್ನ ತೀರ್ಸ್ಕೊಳ್ಳೋದಕ್ಕಾಗಿ ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಲಾಗಿದೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಸೊ ಇದರಲ್ಲಿ ಪ್ರಮುಖ ಸೇನಾ ಅಧಿಕಾರಿಗಳು ನಮ್ಮ ಭಾರತದವ್ರು ಯಾರು ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಅಂತ ನೋಡ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಭಾರತೀಯ ಆರ್ಮಿ, ಇಂಡಿಯನ್ ಆರ್ಮಿ, ಇದರ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ. ಯಾರು? ಜನರಲ್ ಮನೋಜ್ ಪಾಂಡೆ. ವಾಯುಸೇನೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ VR ಚೌಧರಿ. ಅವರ ರ್ಯಾಂಕ್ ಇದು, ಏರ್ ಚೀಫ್ ಮಾರ್ಷಲ್ ಅನ್ನೋದು. ಜನರಲ್ ಅನ್ನೋದೇನು ಆರ್ಮಿ ಮುಖ್ಯಸ್ಥರ ರ್ಯಾಂಕ್ ಇದು. ಓಕೆ, ಇನ್ನು ಈ ಒಂದು ಮಾಹಿತಿ ಇದೇನು ದಾಳಿ ಉಂಟಾಗಿದೆ ಇದರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ನಡೀತು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದನ್ನ ಮಾಹಿತಿಯನ್ನು ನೀಡಿರ್ತಕ್ಕಂಥವ್ರು ಯಾರು? ಕರ್ನಲ್ ಸೋಫಿಯಾ ಖುರೇಶಿ ಅವರು ನಮ್ಮ ಮೀಡಿಯಾದ ಮುಂದೆ ಬಂದು ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೀಡಿದ್ದಾರೆ. ಸೋಫಿಯಾ ಖುರೇಶಿ ಇವರೊಬ್ಬರು ಮಹಿಳೆ. ಓಕೆ, ಸೊ ಇವರು ಸಿಗ್ನಲ್ ಕಾರ್ಪ್ಸ್, ಇಂಡಿಯನ್ ಆರ್ಮಿಯ ಸಿಗ್ನಲ್ ಕೋರ್ಸ್ ಅಂತ ಒಂದು ಅವರ ಭಾಗ ಇದೆ, ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಕರ್ನಲ್ ಸೋಫಿಯಾ ಖುರೇಶಿ ಅವರು. ಓಕೆನಾ ಫ್ರೆಂಡ್ಸ್? ಸೊ ಈ ರೀತಿ ಇದೊಂದು ಕಾರ್ಯಾಚರಣೆ ಉಂಟಾಗಿದೆ. ತುಂಬಾನೇ ಇಂಪಾರ್ಟೆಂಟ್ ಆದಂಥ ಕಾರ್ಯಾಚರಣೆ. ನೀವು ವಿಡಿಯೋಸನ್ನೆಲ್ಲ ನೋಡ್ತಿರ್ತೀರ ಟಿವಿನಲ್ಲಿ. ಬಟ್ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಒಂದು ದೊಡ್ಡ ಜಯ ಅಂತಾನೆ ಹೇಳ್ಬೋದು. ಆಲ್ರೆಡಿ ಭಾರತ ತನ್ನ ಒಂದು ಕಾರ್ಯವನ್ನು ಮುಗಿಸಿದೆ. ಆದರೆ ಪಾಕಿಸ್ತಾನ ಏನು ಸುಮ್ಮನಿರಲ್ಲ. ಈಗ ಪಾಕಿಸ್ತಾನದ ಒಂದು ಏನು ಮುಖ್ಯಸ್ಥರಿದ್ದಾರೆ, ಅವರ ಒಂದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಆಮೇಲೆ ಅವರ ರಕ್ಷಣಾ ಮಂತ್ರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಭಾರತಕ್ಕೆ ನಾವು ಒಂದು ತಿರುಗೇಟು ಕೊಡ್ತೀವಿ ಅಂತ. ನನ್ನ ಪ್ರಕಾರ ಅವ್ರು ಕೊಡೋದು ದೂರಿನ ಕೆಲಸ. ಯಾಕಂತಂದರೆ ಅವ್ರ ಇಕಾನಮಿ ಶ್ರಿಂಕ್ ಆಗ್ತಿದೆ, ಅವ್ರದ್ದು ಪರ್ಸನಲ್ ಪ್ರಾಬ್ಲಮ್ಸ್ ಇಷ್ಟು ಜಾಸ್ತಿ ಇದೆ. ಸೊ ಅವರು ಬಂದು ನಮ್ಮ ಮೇಲೆ ಒಂದು ಅಟ್ಯಾಕ್ ಮಾಡುವಂಥ ಒಂದು ಕೆಪಾಸಿಟಿ ಅವ್ರಿಗಿಲ್ಲ. ಅದನ್ನು ಅವರು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಅವ್ರು ಏನಾದರೂ ಮಾಡಿದರೆ ಭಾರತ ಅಂತೂ ರೆಡಿ ಇದ್ದೇ ಇದೆ. ಆಲ್ರೆಡಿ ಭಾರತ ಅವ್ರು ಕೇವಲ 27 ಜನರನ್ನ ಕೊಂದಿದ್ರೆ, ಅದಕ್ಕಿಂತ ಹೆಚ್ಚು ಜನರನ್ನ ನಮ್ಮ ಭಾರತ ಟೆರರಿಸ್ಟ್ಗಳನ್ನ ಕೊಂದು ಬಂದಿದೆ. ಸೊ ಭಾರತ ಒಂದು ದೊಡ್ಡ ತಿರುಗೇಟನ್ನು ಕೊಟ್ಟಿದೆ. ಇದರಿಂದ ಪಾಕಿಸ್ತಾನ ಪಾಠ ಕಲಿತ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಮುಂದೆ ಅವರಿಗೆ ತುಂಬಾ ಅಳಿವೇ ಇದೆ. ಸೊ ಇದನ್ನೇ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ಮುಂದೆ ಮತ್ತೆ ನಾಳೆಯ ಒಂದು ಕರೆಂಟ್ ಅಫೇರ್ ವಿಡಿಯೋನಲ್ಲಿ ಭೇಟಿ ಹೋಗೋಣ. ಸೊ ಸಬ್ಸ್ಕ್ರೈಬ್ ಮಾಡಿ ನೀವು ಫ್ರೆಂಡ್ಸ್.